ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟಿ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಗಮದ ಹಣ ಹೆಂgu ವರ್ಗಾವಣೆ ಆಯಿತು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೇಗೆ ವರ್ಗಾವಣೆ ಆಯಿತು? ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅನ್ನ ಮೊದಲಿಗೆ ಹಣ ತಲುಪುತ್ತೆ. ನಿಗಮದ ಹಣ ನಗದು ರೂಪಕ್ಕೆ ಬರೋದಕ್ಕೆ ಆಮೇಲೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಯಾರ್ಯಾರೋ ಹಣವನ್ನ ಸತ್ಯನಾರಾಯಣಗೆ ಹಾಗಾದ್ರೆ ತಲುಪಿಸಿದ್ರು. ಫಸ್ಟ್ ಫೈನಾನ್ಸ್ ಬ್ಯಾಂಕ್ನ ಅಧ್ಯಕ್ಷ ಸತ್ಯನಾರಾಯಣ ವರ್ಮಾ ಅಂತ ಹೇಳಿ TV9 ಬಳಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಬ್ಯಾಂಕ್ನಿಂದ ರಿಲೀಸ್ ಆದ ಹಣ ಟ್ರಾನ್ಸ್ಫರ್ ಆಗಿದೆ, ಬಹಳ ರೋಚಕವಾಗಿದೆ. ಹೇಗೆ ಹಣ ಟ್ರಾನ್ಸ್ಫರ್ ಆಯಿತು, ಏನು ಎತ್ತ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಕೂಡ TV9ಗೆ ಲಭ್ಯ ಆಗಿದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇಂಥ ಹಲವು ಈ ಬ್ಯಾಂಕ್ ಅಕೌಂಟ್ಗಳು, ಆಮೇಲೆ ಫಿನಾನ್ಸ್ಗಳು ಬೇರೆ ಬೇರೆ ಯಾರ್ಯಾರು ಮಾಡ್ತಾ ಇದ್ರು ಇಂಥ ಫೈನಾನ್ಷಿಯರ್ಗಳಿಗೆ, ಸೊ ಅವ್ರಗಳ ಅಕೌಂಟಿಗೆ ಹೀಗೆ, ಆಮೇಲೆ ಕೆಲ ಕಂಪನಿಗಳಿಗೆ ಹೀಗೆ ಹಣವನ್ನು ಕಳಿಸಿದ್ದಾರೆ. ನೋಡಿದ್ದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ ಅಂತ ಅವ್ರಿಗೆ 4 ಕೋಟಿ, ಮನ್ಹು ಎಂಟರ್ಪ್ರೈಸಸ್ ಅಂತ ಅವರಿಗೆ 5 ಕೋಟಿ, YM ಎಂಟರ್ಪ್ರೈಸಸ್ ಅಂತ ಆ ಎಂಟರ್ಪ್ರೈಸಸ್ಗೆ 4,98,00,000, ಜೊತೆಗೆ ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ ಅಂತ ಇವರಿಗೆ 5,12,00,000, ಹೀಗೆ ಬಹಳಷ್ಟು ಕಂಪನಿಗಳಿಗೆ ಹಣವನ್ನು ಕಳಿಸ್ಕೊಟ್ಟಿದ್ದಾರೆ. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ ಅಂತ 4,47,00,000, ಸಿಸ್ಟಮ್ ಆ್ಯಂಡ್ ಸರ್ವಿಸಸ್ ಕಂಪನಿ ಅವ್ರಿಗೆ 4,55,00,000. ಇದು ಬಹಳಷ್ಟು ಹೈದರಾಬಾದ್ ಬೇಸ್ಡ್ ಕಂಪ್ನಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ, ಅಥವಾ ಆಂಧ್ರ ತೆಲಂಗಾಣದಲ್ಲಿರುವಂಥ ಕಂಪ್ನಿಗಳು. ಹೀಗೆ ಕೆಲ ದಿನಗಳ ಅವಧಿಯಲ್ಲೇ ಬಹಳಷ್ಟು ಅಮೌಂಟನ್ನು ಹೀಗೆ ಕೋಟಿ ಅಮೌಂಟನ್ನು ಹೀಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ನಗದು ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತು.